ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕನ್ನಡ ನಾಡು ಹಲವಾರು ದಿಗ್ಗಜರನ್ನ ಕಂಡಿದೆ, ಶ್ರೇಷ್ಠ ಸಾಧಕರನ್ನ, ದಾರ್ಶನಿಕರನ್ನ ಕಂಡಿದೆ. ಅಂಥ ಇಬ್ಬರು ಮಹಾನ್ ವ್ಯಕ್ತಿಗಳಲ್ಲಿ 12ನೇ ಶತಮಾನದ ಗುರು ಬಸವಣ್ಣನವರು ಅತ್ಯಂತ ಪ್ರಮುಖ ಸ್ಥಾನದಲ್ಲಿ ಪ್ರಮುಖರಾದರೆ, ಈಗ ಇತ್ತೀಚಿನ ತಲೆಮಾರುಗಳಲ್ಲಿ ಬಂದಂಥ ಕುವೆಂಪುರವರು ಮತ್ತೊಂದು ಈ ಕಡೆಯ ಆಧುನಿಕ ಭಾರತದ, ಆಧುನಿಕ ಕರ್ನಾಟಕದ ಒಬ್ಬರು ಶ್ರೇಷ್ಠ ಚಿಂತಕರು ಮತ್ತೆ ಬರಹಗಾರರು, ಕವಿ, ರಾಷ್ಟ್ರಕವಿ ಅಂತಲೇ ಅವರಿಗೆ ಬಿರುದಾಂಕಿತರಾಗಿ. ಇಂಥ ರಾಷ್ಟ್ರಕವಿ ಕುವೆಂಪುರವರು ಶ್ರೇಷ್ಠ ಸಾಧಕರು ಅಂತ ಆಗಲೇ ಹೇಳಿದ ಹಾಗೆ, ಇವರ ಕಣ್ಣಿನಲ್ಲಿ ಬಸವಣ್ಣನವರು ಯಾವ ರೀತಿ ಕಾಣ್ತಾ ಇದ್ದಾರೆ, ಹಾಗಾಗಿ ಕುವೆಂಪು ಕಂಡಂತೆ ಬಸವಣ್ಣ. ಯಾಕೆಂದ್ರೆ ಎಲ್ಲರೂ ಬಸವಣ್ಣವರ ಕುರಿತು ಹಾಡಿ ಹೊಗಳಿದ್ದಾರೆ, ಆದರೆ ಕುವೆಂಪುರವರ ದೃಷ್ಟಿಯಲ್ಲಿ ಬಸವಣ್ಣನವರು ಏನು ಎನ್ನುವ ವಿಚಾರವನ್ನ ಯಾರು ತಿಳ್ಕೊಳಕ್ ಪ್ರಯತ್ನ ಪಟ್ಟರು ಅಂತಂದ್ರೆ, ಡಾಕ್ಟರ್ ದೇ ಜವರೇಗೌಡ ಅನ್ನುವ ಮತ್ತೊಬ್ಬರು ಹಿರಿಯ ಸಾಹಿತಿಗಳು. ಕುವೆಂಪುರವರು ವಚನಕಾರ ಬಸವೇಶ್ವರರು ಅಂತ ಒಂದು ಲೇಖನವನ್ನ ಪ್ರಕಟಿಸ್ತಾರೆ. ಆ ಲೇಖನವನ್ನ ಓದಿದಂತ ದೇ ಜವರೇಗೌಡರು ಕುವೆಂಪುರವ್ರನ್ನ ಒಂದು ಸಂದರ್ಶನ ಮಾಡ್ತಾರೆ. ಆ ಸಂದರ್ಶನದ ಆಯ್ದ ತುಣುಕುಗಳು ಇಲ್ಲಿ ಒಂದು ಬಯಲು ಅಂತ ಒಂದು ಬ್ಲಾಗ್ ಇದೆ, ವೆಬ್ಸೈಟ್, ಅದರಲ್ಲಿ ಪ್ರಕಟ ಆಗಿದೆ. ಬೇರೆ ಪುಸ್ತಕದ ರೂಪದಲ್ಲಿ ಹೊರತಂದಿದ್ದಾರೆ, ಆದರೆ ಅದರಲ್ಲಿರುವಂಥ ಆಯ್ದ ಭಾಗಗಳನ್ನ ಈ ಬಯಲು ಬ್ಲಾಗ್ನಲ್ಲಿ ಪ್ರಕಟಿಸಿದ್ದಾರೆ. ಅಲ್ಲಿಂದ ನಾನು ಹೆಕ್ಕಿದಂತ ತೆಗೆದುಕೊಂಡಂತ ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕುವೆಂಪು ಕಂಡಂತೆ ಬಸವಣ್ಣ ಅಂತ. ಇಲ್ಲಿ ಡಾಕ್ಟರ್ ದೇ ಜವರೇಗೌಡರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಸಂದರ್ಶನಕರಾಗಿ. ಆಮೇಲೆ ಕುವೆಂಪುರವರು ಅದಕ್ಕೆ ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಈ ಸಂದರ್ಶನದ ಒಂದು ಆಯ್ದ ಭಾಗಗಳನ್ನ ನೋಡೋಣ. ಇದು ಒಂದು ಅರ್ಧ ಗಂಟೆ ಹಿಡಿಬೋದು ಬಹುಶಃ. ಪೂರ್ತಿ ವಿಡಿಯೋ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿ ಅಂತ ಕೇಳ್ಕೊಳ್ತಾ ಪ್ರಾರಂಭ ಮಾಡ್ತಾ ಇದ್ದೇನೆ. ಕುವೆಂಪು ಕಂಡಂತೆ ಬಸವಣ್ಣ. ದೇಜಗೌ ಕೇಳ್ತಾ ಇದ್ದಾರೆ, ತಾವು ವಚನಕಾರ ಬಸವೇಶ್ವರರು ಎಂಬ ಲೇಖನವನ್ನು ಬಹು ಹಿಂದೆಯೇ ಪ್ರಕಟಿಸಿ, ಆ ಕಾಲದ ಯುಗಶಕ್ತಿ ಅವರ ಪ್ರಬುದ್ಧ ಚೇತನ ಸಮ್ಮತಿಸಿ ಹೊಮ್ಮಿಸಿದ ತೆರೆಯ ಆಂದೋಲನಗಳಲ್ಲಿ ಮೂರ್ತಿಮತ್ತಾಗಿದೆ ಎಂದು ಹೇಳಿದ್ದೀರಿ. ಆಂದೋಲನಗಳಲ್ಲಿ ಎನ್ನುವ ಪದದ ಬಹುವಚನ ಪ್ರತ್ಯಯ ಪ್ರಯೋಗದ ಅರ್ಥವೇನು? ಅಂದ್ರೆ ಕುವೆಂಪುರವ್ರು ಏನ್ ಹೇಳಿರ್ತಾರೆ ಅಂದ್ರೆ, ಬಸವೇಶ್ವರರು ಆಂದೋಲನಗಳನ್ನ ಮಾಡಿದ್ರು ಅಂತ ಹೇಳ್ತಾರೆ. ಆದ್ರೆ ಆಂದೋಲನ ಅಲ್ಲ, ಆಂದೋಲನಗಳು ಅಂತ ಬಳಸಲಿಕ್ಕೆ ಕಾರಣ ಏನು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಕುವೆಂಪುರವ್ರು ಹೇಳ್ತಾರೆ, ಈಗ ಅವರು ಜನ್ಮತಃ ಕ್ರಾಂತದರ್ಶಿಯೂ ಹೌದು, ಕ್ರಾಂತಿ ವೀರರೂ ಹೌದು. ಅವರು ಕಲ್ಪನೆಯಲ್ಲಿ ಕಂಡು ವಾಸ್ತವದಲ್ಲಿ ರೂಪಿಸಿದ ಆಂದೋಲನಗಳು ಹಲವು. ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯಕ ಇತ್ಯಾದಿ. ಇವೆಲ್ಲವೂ ಕೂಡ ವಿವಿಧ ಆಂದೋಲನಗಳು. ವಿವೇಕಾನಂದ ಗಾಂಧೀಜಿಯವರ ಜನ್ಮಧಾರಣೆಗೆ ಐತಿಹಾಸಿಕ ಅಗತ್ಯತೆ ಎಂತೂ ಕಾರಣವೋ, ಬಸವಣ್ಣನವರ ಹುಟ್ಟಿಗೂ ಅದೇ ಕಾರಣವಾಗಿತ್ತು. ರಾಜಕೀಯ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮತೋಲನ ತಪ್ಪಿ ಅನಾಚಾರ, ಭ್ರಷ್ಟಾಚಾರಗಳು ಸಮಾಜದ ಆಸ್ತಿ ವಿವರಗಳಲ್ಲೆಲ್ಲ ವ್ಯಾಪಿಸಿಕೊಂಡು ಅದು ನರಕೀಯವಾದಾಗ ಸಮತೋಲನದ ಪುನರುಜ್ಜೀವನಕ್ಕಾಗಿ ಅಂಥ ಮಹಾಪುರುಷರ ಉದಯ ಅತ್ಯಗತ್ಯವಾಗುತ್ತದೆ. ಆಧ್ಯಾತ್ಮ ಸಾಧನೆಯಿಂದ ಸಂಲಬ್ಧವಾದ ಪ್ರವಾಹೋಪಮ ಅದಮ್ಯ ಶಕ್ತಿ ಹಲವು ವಸಗೆಗಳಲ್ಲಿ ಪ್ರವಹಿಸಿ ಜೀವನದ ಸಕಲ ಕ್ಷೇತ್ರಗಳನ್ನು ಆಲಿಂಗಿಸಿಕೊಳ್ಳುತ್ತದೆ. ಅದು ಪ್ರವಹಿಸಿದೆಡೆಗಳಲ್ಲೆಲ್ಲ ಶತಶತಮಾನಗಳಿಂದ ಮಡುಗೊಂಡಿದ್ದ ಕಶ್ಮಲ ಕಟ್ಟಿಕೊಂಡಿದ್ದ ಪಾಚಿ ಕೊಚ್ಚಿಕೊಂಡು ಹೋಗುತ್ತದೆ. ಭಾರತೀಯ ಪ್ರತಿಭೆಯ ಬಹುಮುಖ ಹಾಗೂ ಪ್ರಬುದ್ಧ ಚೇತನಗಳೇ ಮೂರ್ತಿಗೊಂಡಂತಿದ್ದ ಆ ಭೀಷ್ಮ ವ್ಯಕ್ತಿತ್ವ ಸಾಹಿತ್ಯಕ, ಸಾಮಾಜಿಕ, ಆರ್ಥಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಪೂರ್ಣಾಭಿವ್ಯಕ್ತಿಯನ್ನು ಪಡೆದಿದೆ. ಆ ಕಾಲದ ಯುಗಶಕ್ತಿ ಅವರ ಕ್ರಿಯಾಶೀಲ ಜೀವನದಲ್ಲಿ ಪ್ರತಿಫಲನೆಗೊಂಡಿದೆ. ಅಂದ್ರೆ ಆಂದೋಲನಗಳು ಅಂತ ಯಾಕೆ ಬಳಸಿದ್ದೀನಿ ಅಂತ ಕುವೆಂಪುರವ್ರು ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಆಯಾಮ ಅಲ್ಲ, ಹಲವಾರು ಆಯಾಮಗಳಲ್ಲಿ ಬಸವಣ್ಣನವರು ಸಾಧನೆ ಮಾಡಿದ್ರಿಂದ
ನಾನು ಆ ಪದವನ್ನ ಬಳಸಿದ್ದೀನಿ ಅನ್ನೋ ಒಂದು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಮುಂದೆ ಸಂದರ್ಶಕರು ಅಂದ್ರೆ ದೇಜಾಗೋ ಅಂತ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ: ಪ್ರೌಢ ಚಂಪು ಮಾರ್ಗದ ಜನ್ನಿವಾರವನ್ನು ಹರಿದು ಬಿಸುಟು ಸಾಮಾನ್ಯನಿಗೂ ಸುಲಭವಾಗುವ ರಗಳೆ ಷಟ್ಪದಿಗಳ ಲಿಂಗಧಾರಣೆ ಮಾಡುವ ಉತ್ಸಾಹ ದೃಶ್ಯ ನಿಜವಾಗಿಯೂ ಮನೋಲ್ಲಾಸಕಾರಿಯಾಗುತ್ತದೆ ಎನ್ನುವಾಗ ಹರಿಹರ ರಾಘವಾಂಕರಿಗೆ ಬಸವಣ್ಣನವರ ವಚನಗಳೇ ಸ್ಫೂರ್ತಿದಾಯಕವಾಗಿರುವಾಗ ಅವರು ನಡೆಸಿದ ಸಾಹಿತ್ಯ ಕ್ರಾಂತಿ ಗೌಣವೆನ್ನಲಾದೀತೆ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕುವೆಂಪುರವರು ಹೇಳ್ತಾರೆ, ಅಂದ್ರೆ ವಚನಗಳು ಅಷ್ಟು ಪ್ರಾಮುಖ್ಯ. ಇವರಿಬ್ಬರಿಗೂ ಕೂಡ, ಯಾರಿಗೆ, ಹರಿಹರ ಮತ್ತೆ ರಾಘವಾಂಕರಿಗೆ ವಚನಗಳೇ ಸ್ಫೂರ್ತಿ ಅನ್ನುವಂಥ ವಿಚಾರವನ್ನ ಹೇಳಿದಾಗ ಅದಕ್ಕೆ ಕುವೆಂಪುರವರು ಹೇಳ್ತಾರೆ, ಅವರು ಮೊದಲು ಆಚಾರರು, ಸಮಾಜ ಸುಧಾರಕರು, ನೂತನ ಆರ್ಥಿಕ ಮಾರ್ಗ ಪ್ರವರ್ತಕರು, ಅನಂತರ ವಚನಕಾರರು. ತಾವು ಕಂಡ ಆಧ್ಯಾತ್ಮಿಕ ಸತ್ಯಗಳ ಜೀವನಾನುಭವ ಹಾಗೂ ತಾತ್ವಿಕ ವಿಚಾರಗಳ ಅಭಿವ್ಯಕ್ತಿಗೆ ವಚನಗಳು ಮಾಧ್ಯಮವಾದುವೇ ಹೊರತು ವಚನ ರಚನೆಯೇ ಅವರ ಜೀವನದ ಪ್ರಧಾನ ಉದ್ದೇಶವಾಗಿರಲಿಲ್ಲ. ಅವರು ಸೂಕ್ಷ್ಮ ಸಂವೇದನಾಶೀಲರಾದ್ದರಿಂದ, ಅವರ ಅಂತರ್ದೃಷ್ಟಿ ಬಹಿರ್ದೃಷ್ಟಿಗಳೆರಡೂ ಪ್ರಖರವಾಗಿದ್ದರಿಂದ ಅವರ ವಚನಗಳಲ್ಲಿ ಸಾಹಿತ್ಯಾಂಶಗಳು ಮೇಲಿಂದ ಮೇಲೆ ಮೈದೋರುತ್ತವೆ. ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ್ದವಾದ್ದರಿಂದ ಅವುಗಳಲ್ಲಿ ಭಾವನಾತ್ಮಕತೆಯನ್ನು, ರಸಾರ್ದ್ರತೆಯನ್ನು ಕಾಣಬಹುದು. ಲೌಕಿಕ ಅಲೌಕಿಕ ವಿಚಾರಗಳು ಭಾವಕೋಶದ ಮೂಲಕ ಹೊರಹೊಮ್ಮುವಾಗ ಸಹಜವಾಗಿಯೇ ಭಾಷೆ ಸಾಲಂಕರಿಕವಾಗುತ್ತದೆ. ಒಂದು ಹೆಚ್ಚು ಒಂದು ಕಡಿಮೆ ಎನ್ನುವ ಅರ್ಥದಲ್ಲಿ ಇಲ್ಲಿ ಗೌಣ ಪದವನ್ನು ಬಳಸಿಲ್ಲ. ಉದ್ದೇಶ ಪ್ರಯೋಜನ ಏನೇ ಇರಲಿ, ನೂತನ ಸಾಹಿತ್ಯ ಯುಗಕ್ಕೆ ಪ್ರೇರಕ ಶಕ್ತಿಯಾದ 8 ಶತಮಾನಗಳ ನಂತರವೂ ಮಾಸದ ಪ್ರಭಾವಳಿಯುಳ್ಳ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯ ಸರಸ್ವತಿಯ ಕಿರೀಟದ ಪ್ರಜ್ವಲ ರತ್ನವೆಂದೇ ಹೇಳಬೇಕಾಗುತ್ತದೆ ಅಂತ ಹೇಳ್ತಾರೆ ಕುವೆಂಪುರವರು. ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದ ಕಿರೀಟಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ದೇಜಾಗೋ ಪ್ರಶ್ನೆ ಕೇಳ್ತಾ ಇದ್ದಾರೆ, ಆಚಾರ ಪಟ್ಟ ಪಡೆದಿರುವ, ಹಿಂದಿನ ಪ್ರಶ್ನೆಯಲ್ಲಿ ಆಚಾರ ಅಂತ ಪದವನ್ನು ಉಪಯೋಗಿಸಿದ್ದಾರಲ್ಲ ಕುವೆಂಪುರವರು, ಅದಕ್ಕೆ ಇಲ್ಲಿ ಅದು ಬಂತು. ಆಚಾರ ಪಟ್ಟ ಪಡೆದಿರುವ ಅನೇಕ ಗುರುಗಳಿಗೆ ಸಾಮಾಜಿಕ ಪ್ರಜ್ಞೆಯೇ ಇರುವುದಿಲ್ಲ. ಆದರೆ ಬಸವಣ್ಣನವರ ರೀತಿಯೇ ಬೇರೆ, ಅವರಲ್ಲಿ ಆ ಪ್ರಜ್ಞೆ ದಟ್ಟವಾಗಿತ್ತೆಂದು ಹೇಳಬಹುದೇ ಅಂತ ಪ್ರಶ್ನೆ. ಕುವೆಂಪುರವರು ಹೇಳ್ತಾರೆ, ಸಂದೇಹವೇಕೆ? ಬಸವೇಶ್ವರರಂತೆ ಸಾಮಾಜಿಕ ಪ್ರಜ್ಞೆ ಇದ್ದ ಆಚಾರ್ಯರು ಈಚೀಚಿನ ಸ್ವಾಮಿ ವಿವೇಕಾನಂದ, ಗಾಂಧೀಜಿಯವರನ್ನು ಬಿಟ್ಟರೆ ಪ್ರಾಚೀನರಲ್ಲಿ ಒಬ್ಬರೂ ಇಲ್ಲವೆಂದೇ ಹೇಳಬಹುದು. ಈ ಕ್ಷೇತ್ರದಲ್ಲಿ ಅವರು ಏರಿದ ಮಟ್ಟಕ್ಕೆ ಇಂದಿನವರು ಸಹ ಯಾರೂ ಏರಿಲ್ಲ. ಈಗ ಸಂದರ್ಶಕರು ಪ್ರಶ್ನೆ ಕೇಳ್ತಾರೆ, ಮತ್ತೆ ಗಾಂಧೀಜಿ, ವಿವೇಕಾನಂದ ಅವ್ರುಗಳು ಏರ್ಲಿಲ್ವಾ ಅನ್ನುವಂಥ ಪ್ರಶ್ನೆ. ಅದಕ್ಕೆ ಕುವೆಂಪುರವರು ಹೇಳ್ತಾರೆ, ಆ ಕಾಲದ ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಪರಿಸ್ಥಿತಿಯೊಡನೆ ಇಂದಿನದನ್ನು ಹೋಲಿಸಿದರೆ ಅವರ ಮಹತ್ವ ವ್ಯಕ್ತವಾಗುತ್ತದೆ. ಸ್ವಾಮಿ ವಿವೇಕಾನಂದರು ಜನ್ಮಧಾರಣೆ ಮಾಡುವ ಹೊತ್ತಿಗೆ ಮೊಘಲ್ ಚಕ್ರವರ್ತಿಗಳ ಕಾಲ ಮುಗಿದು ಆಂಗ್ಲೇಯರ ಆಡಳಿತ ಪ್ರಾರಂಭ ಆಗಿತ್ತು. ಆಗ ಕಲ್ಕತ್ತೆ ಅವರ ಸಕಲ ಕ್ರಿಯಾ ಚಟುವಟಿಕೆಗಳ ಕೇಂದ್ರ ಸ್ಥಾನ ಆಗಿತ್ತು. ರೈಲು ಕಾರ್ಖಾನೆಗಳು ಜನಸಂಪರ್ಕವನ್ನು ತೀವ್ರಗೊಳಿಸಿದ್ದವು. ಭಿನ್ನ ಭಿನ್ನ ಜಾತಿಯವರು ತಾವಾಗಿಯೇ ಒಂದು ಕಡೆ ಸೇರುವ ಅವಕಾಶ ಒದಗಿತ್ತು. ಸಂಪ್ರದಾಯಸ್ಥರು ಸಹ ಆಂಗ್ಲ ಅಧಿಕಾರಿಗಳ ಕೈ ಕೆಳಗೆ ನೌಕರಿ ಮಾಡಬೇಕಿತ್ತು. ಯುರೋಪಿಯನ್ನರ ಅಧಿಕಾರಿಗಳು ಸಂಸ್ಕೃತ ಅಧ್ಯಯನದ ಮೂಲಕ ಅದರ ಮತ್ತು ಅದರ ಸಂತಾನವೆನ್ನಬಹುದಾದ ಅನೇಕ ಸಂಪ್ರದಾಯಗಳ ಮಡಿವಂತಿಕೆಯ ಮೇಲೆ ದಾಳಿ ನಡೆಸಿದ್ದರು. ಅವರು ಶೂದ್ರಾತಿ ಶೂದ್ರರಿಗೂ ಶೈಕ್ಷಣಿಕ ಸೌಲಭ್ಯಗಳನ್ನು ಕಲ್ಪಿಸಿದ್ದರು. ಆಂಗ್ಲ ಸಾಹಿತ್ಯದಲ್ಲಿ ಆಗಿದ್ದ ಬುದ್ಧಿವಂತರು ಜಾತೀಯತೆ, ಮತೀಯತೆಗಳ ಬಗ್ಗೆ ನಿರ್ಲಕ್ಷ್ಯದಿಂದಿದ್ದರು. ಸರ್ಕಾರ ಅನೇಕ ಕಾನೂನುಗಳ ಮೂಲಕ ಸಾಮಾಜಿಕ ನ್ಯೂನತೆಗಳನ್ನು ಸರಿಪಡಿಸಲು ಹವಣಿಸುತ್ತಿತ್ತು. ಧಾರ್ಮಿಕ ಮತ್ತು ಸಾಮಾಜಿಕ ಲೋಪದೋಷಗಳನ್ನು ತೊಡೆಯುವ ಸಲುವಾಗಿಯೇ ಆತ್ಮೀಯ ಸಮಾಜ, ಬ್ರಹ್ಮ ಸಮಾಜಗಳು ಹುಟ್ಟಿಕೊಂಡವು. ಅವುಗಳ ಹುಟ್ಟಿಗೆ ಕ್ರಿಶ್ಚಿಯನ್ ಧರ್ಮದ ಪ್ರಸಾರವೂ ಪರೋಕ್ಷ ಕಾರಣವಾಗಿತ್ತು. ಶ್ರೀರಾಮಕೃಷ್ಣ ಪರಮಹಂಸರಂಥ ಸರ್ವಧರ್ಮ ಸಮನ್ವಯಾಚಾರರ ಪ್ರಭಾವದಿಂದಾಗಿ ಜಾತಿ ಮತಗಳು ಅರ್ಥಹೀನವಾಗಿ ತೋರುತ್ತಿದ್ದವು. ಸ್ವಾಮಿ ವಿವೇಕಾನಂದರು ಹೋದೆಡೆಯಲ್ಲೆಲ್ಲ ಜಾತಿ ಮತಗಳ ಹಾನಿಕಾರಕವಾದ ಸಂಗತಿಗಳನ್ನು ಖಂಡ ತುಂಡವಾಗಿ ಖಂಡಿಸಿ ನಾಡಿನಲ್ಲಿ ನವಚೈತನ್ಯದ ಅಲೆಯನ್ನ ಎಬ್ಬಿಸಿದರು.
ಪಾಶ್ಚಾತ್ಯ ಸಂಸ್ಕೃತಿಯ ಸಂಪರ್ಕ ಹಾಗೂ ಸ್ವಾತಂತ್ರ್ಯ ಸಮರದ ಫಲವಾಗಿ ಮೂಡಿದ ಆತ್ಮಪ್ರಜ್ಞೆ, ಸ್ವಾಭಿಮಾನಗಳಿಂದಾಗಿ ಶೂದ್ರಾತಿ ಶೂದ್ರರು ತಮ್ಮ ಹಕ್ಕುಗಳನ್ನು ಸಂಪಾದಿಸಿಕೊಳ್ಳಲು ಹಾತೊರೆಯುತ್ತಿದ್ದರು. ಈ ಎಲ್ಲ ಕಾರಣಗಳಿಂದ ಪ್ರಾಚೀನ ಅರ್ಥಹೀನ ಸಂಪ್ರದಾಯಗಳು ಗೋರಿಯತ್ತ ಸಾಗಿದ್ದವು. ಇಂಥ ಪರಿಸ್ಥಿತಿಯಲ್ಲಿ ಗಾಂಧೀಜಿಯ ಸಮಾಜ ಸುಧಾರಣಾ ಕಾರ್ಯ ತುಂಬಾ ಪ್ರಯಾಸದಾಯಕವಾಗಿರಲಿಲ್ಲ. ಜತೆಗೆ ಸ್ವಾತಂತ್ರ್ಯ ಸಂಪಾದನೆಯೇ ಅವರ ಮುಖ್ಯ ಗುರಿಯಾಗಿತ್ತು. ಉಳಿದ ಸಾಮಾಜಿಕ ರಚನಾತ್ಮಕ ಚಟುವಟಿಕೆಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಅನುವಾಗಿದ್ದವೇ ಹೊರತು ಅವೇ ಪ್ರಮುಖವಾಗಿರಲಿಲ್ಲ. ಬಸವಣ್ಣನವರ ಕಾಲದ ಸಮಸ್ಯೆಗಳೇ ಬೇರೆ ಮಾತ್ರವಲ್ಲ, ಅತ್ಯಂತ ಗಂಭೀರ ಭೀಕರವಾಗಿದ್ದವು. ನಾನಾ ಜಾತಿ ಮತಗಳ ತಿಕ್ಕಾಟದಿಂದಾಗಿ, ಚಕ್ರವರ್ತಿ ಸಾಮಂತರ ನಿರಂತರ ಕಲಹಗಳಿಂದಾಗಿ ನಾಡು ಮಾತ್ರವಲ್ಲ, ಜನತೆಯ ಮನಸ್ಸು ಸಹ ಛಿದ್ರವಾಗಿತ್ತು. ಬಹುದೇವತೋಪಾಸನೆ, ಭಿನ್ನ ವಿಭಿನ್ನ ಸಂಪ್ರದಾಯ ಮತ್ತು ಉತ್ತಮ ಅಧಮ ಭೇದಗಳಿಂದಾಗಿ ಸಮಾಜದಲ್ಲಿ ಐಕ್ಯತೆ ಭದ್ರತೆಗಳು ಉಳಿದಿರಲಿಲ್ಲ. ಧಾರ್ಮಿಕ ಸಾಮಾಜಿಕ ಪತನ ರಾಜಕೀಯ ಕ್ಷೋಭೆಗೆ ಕಾರಣವಾಗಿತ್ತು. ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳ ಹೊಲಸನ್ನು ಶುದ್ಧಿಗೊಳಿಸಿದ್ದಾದರೆ ರಾಜಕೀಯ ಕ್ಷೋಭೆಯನ್ನು ತಡೆಗಟ್ಟಬಹುದೆಂಬುದು ಬಸವಣ್ಣನವರ ನಿಲುವು. ಅದಕ್ಕೆ ರೂಪ ಕೊಡುವ ಸಲುವಾಗಿ ಅವರು ಹೊಸ ಸಿದ್ಧಾಂತಗಳನ್ನು ಪ್ರತಿಪಾದಿಸುತ್ತಾರೆ, ಅವುಗಳನ್ನು ಕಾರ್ಯಗತಗೊಳಿಸುತ್ತಾರೆ. ಇದಿಷ್ಟು ಅದಕ್ಕೆ ಉತ್ತರ. ಸಂದರ್ಶಕರು ದೇಜಗೌ ಪ್ರಶ್ನೆ ಮತ್ತೆ. ಅಂಧಶ್ರದ್ಧೆಯನ್ನು ಹೋಗಲಾಡಿಸುವಲ್ಲಿ, ಸನಾತನ ಧರ್ಮಕ್ಕೆ ಅಂಟಿಕೊಂಡು ಬಂದಿದ್ದ ಕಿಲ್ಬಿಷವನ್ನು ತೊಳೆಯುವಲ್ಲಿ ಅವರು 16ನೇ ಶತಮಾನದ ಮಾರ್ಟಿನ್ ಲೂಥರ್ನನ್ನು ಸಹ ಮೀರಿಸುತ್ತಾರಲ್ಲವೇ? ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಕುವೆಂಪುರವರು ಹೇಳ್ತಾರೆ, ನಿಸ್ಸಂದೇಹವಾಗಿ ವರ್ಣಸಂಕರ ಮಹಾಪರಾಧವೆಂದು ಗಣನೆಗೊಂಡಿದ್ದ ಕಾಲವದು. ವರ್ಣ ವ್ಯವಸ್ಥೆಯನ್ನು ಸುವ್ಯವಸ್ಥೆಯಿಂದ ಕಾಪಾಡಬೇಕಾದದ್ದು ಆಗಿನ ಕಾಲದ ರಾಜರ ಆದ್ಯ ಕರ್ತವ್ಯವಾಗಿತ್ತು. ಮನುಧರ್ಮಶಾಸ್ತ್ರದ ಬೋಧೆಯನ್ನು ಶಾಸನವೆಂದೇ ಪರಿಗ್ರಹಿಸಿ ಅವರು ಆಚರಣೆಯಲ್ಲಿ ತರಬೇಕಾಗಿತ್ತು. ಒಬ್ಬ ರಾಜನ ಆಸ್ಥಾನದಲ್ಲಿ ಅಧಿಕಾರಿಯಾಗಿದ್ದುಕೊಂಡು ವೈದಿಕ ಮತಕ್ಕೆ ವಿರುದ್ಧವಾಗಿ ಸೆಟೆದೆದ್ದದ್ದು ಆಗಿನ ಕಾಲಕ್ಕೆ ಸಾಮಾನ್ಯ ಸಂಗತಿಯಲ್ಲ. ಪುರೋಹಿತರ ಮತ್ತು ಪವಿತ್ರ ಗ್ರಂಥಗಳ ನಿಂದೆ ಪರಮಾಪರಾಧವಾಗಿದ್ದ ಕಾಲದಲ್ಲಿಯೇ ಅವರು ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ವೆ ನೋಡಯ್ಯ, ಮಹಾದಾನಿ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ ಎಂದು ಘೋಷಿಸುತ್ತಾರೆ. ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ ಎಂದು ಸಾರುತ್ತಾರೆ. ವರ್ಣ ವ್ಯವಸ್ಥೆಗೆ ಕುಠಾರಪ್ರಾಯರಾಗುತ್ತಾರೆ. ಎಮ್ಮವರು ಬೆಸೆಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಎಂದು ಜ್ಯೋತಿಷ್ಯ ಪಂಚಾಂಗಗಳಲ್ಲಿದ್ದ ಜನರ ಅಂಧಶ್ರದ್ಧೆಯನ್ನು ನಿವಾರಿಸುತ್ತಾರೆ. ಹಾವಾಡಿಗನು ಮೂಕೊರತೆಯು ತನ್ನ ಕೈಯಲ್ಲಿ ಹಾವು. ಮಗನ ಮದುವೆಗೆ ಶಕುನ ನೋಡಲು ಹೋದಾಗ ಇದಿರಲ್ಲೊಬ್ಬ ಮೂಕೊರತೆಯ ಹಾವಾಡಿಗನ ಕಂಡು ಶಕುನ ಹೊಲ್ಲೆಂಬ ಚದುರನ ನೋಡ ಎಂದು ಮೂಢ ಸಂಪ್ರದಾಯಗಳನ್ನು ನಿರ್ದಾಕ್ಷಿಣ್ಯವಾಗಿ ಹಳಿಯುತ್ತಾರೆ. ಪ್ರಯೋಗ ಪರೀಕ್ಷೆಗಳಿಗೊಳಗಾಗದ ಯಾವ ತತ್ವವನ್ನು ಅವರು ನಂಬುವುದಿಲ್ಲ. ಸಂದರ್ಶಕರು ಪ್ರಶ್ನೆ ಕೇಳ್ತಾರೆ ಮತ್ತೆ. ಆಧುನಿಕ ಶಿಕ್ಷಣವನ್ನು ಪಡೆದ ವಿಜ್ಞಾನಿಗಳೂ ಅವರಂತಹ ನಿರಂಕುಶ ಮತಿಗಳೆಂದು, ವೈಚಾರಿಕ ಬುದ್ಧಿಯವರೆಂದು ಹೇಳುವಂತಿಲ್ಲವಷ್ಟೇ ಅಂತ ಪ್ರಶ್ನೆ ಕೇಳ್ತಾರೆ. ಈಗಿನ ಕಾಲದ ವಿದ್ಯಾವಂತರನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಪ್ರಶ್ನೆ. ಕುವೆಂಪುರವರು ಹೇಳ್ತಾರೆ, ವಿಜ್ಞಾನದ ಪ್ರಾಧ್ಯಾಪಕರು ಸಭೆ ಸಮಾರಂಭ ತರಗತಿಗಳಿಗೆ ಆಯುಷ್ಕರ್ಮ ಶಾಲೆಗೆ ಹೋಗುವ ಮುನ್ನ ರಾಶಿ ತಿಥಿ ನಕ್ಷತ್ರಗಳನ್ನ ನೋಡುತ್ತಾರೆ. ಆದ್ದರಿಂದಲೇ ನಮ್ಮ ದೇಶ ಅಜ್ಞಾನ ದಾರಿದ್ರ್ಯಾದಿ ಅನಿಷ್ಟಗಳಿಂದ ಪಾರಾಗಿಲ್ಲ. ಬಸವಣ್ಣನವರು ಭಕ್ತಿ ಭಂಡಾರಿಯಾಗಿ ಆಧ್ಯಾತ್ಮ ಸಿದ್ಧಿಯನ್ನು ಪಡೆದು ಪರಮಾತ್ಮನ ಸರ್ವಾಂತರಾಮಿತ್ವದಲ್ಲಿ ವಿಶ್ವಾಸ ಹೊಂದಿದ್ದರಿಂದ ಅವರು ರಾಶಿ ಕೂಟ ಗಣಕೂಟಗಳನ್ನು ನೋಡುತ್ತಿರಲಿಲ್ಲ. ಇಂಥ ಗೊಡ್ಡು ನಂಬಿಕೆಗಳಲ್ಲಿ ವಿಶ್ವಾಸವುಳ್ಳವನು ಮೂರ್ಖನಾಗಿರಬೇಕು ಅಥವಾ ಶೋಷಕ ಪ್ರವೃತ್ತಿಯ ಕಪಟಿಯಾಗಿರಬೇಕು. ದೇವರಲ್ಲಿ ಅಗಾಧವಾದ ಶ್ರದ್ಧೆಯುಳ್ಳ ಆಸ್ತಿಕ ಇವುಗಳಿಂದ ಸಂಪೂರ್ಣ ಮುಕ್ತನಾಗಿರುತ್ತಾನೆ. ಮುಂದಿನ ಪ್ರಶ್ನೆ ದೇಜಗೌ ಕೇಳ್ತಾರೆ,
ಜಾತ್ಯತೀತ ಸಮಾಜ ನಿರ್ಮಾಣ ಕ್ಷೇತ್ರದ ಕಾರ್ಯದಲ್ಲಿ ಅವರಷ್ಟು ದೂರ ಮುಂದೆ ಹೋದವರು ಈ ನಾಡಿನಲ್ಲಿ ವಿರಳರೆಂದೇ ಹೇಳಬಹುದಲ್ಲವೇ? ಕುವೆಂಪು. ನಿಜ. ಶ್ರೀ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಗಾಂಧೀಜಿಯವರು ಜಾತ್ಯತೀತರಾಗಿದ್ದರು. ಜಾತಿ ನಿರ್ಮೂಲನವಾಗಬೇಕೆಂದು ಸಾರಿದರು, ನುಡಿದಂತೆ ನಡೆದರು. ವಿವೇಕಾನಂದರಂತೂ ಈ ಬಗ್ಗೆ ಕಠೋರವಾಗಿಯೇ ನುಡಿದರು. ಉತ್ತಮ ವರ್ಗದವರ ನಿಂದೆಗೆ ಗುರಿಯಾದದ್ದೂ ಉಂಟು. ಆದರೆ ಬಸವಣ್ಣನವರ ಹಾಗೆ ಜಾತೀಯತೆಯ ಮೇಲು ಕೀಳುಗಳ ಬಗ್ಗೆ ಕುದಿದವರು, ನೊಂದವರು, ಬೆಂದವರು, ಕಂಬನಿಗರೆದವರು ಮತ್ತೊಬ್ಬರಿಲ್ಲ. ಅಪ್ಪನು ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಗೋತ್ರ ಮಾದಾರ ಚೆನ್ನಯ್ಯ, ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಎಂದು ಬಗೆ ಬಗೆಯಾಗಿ ಹಲುಬುತ್ತಾರೆ. ಅಸ್ಪೃಶ್ಯತೆಯ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಬಿಗಿಯುವ ನಾಯಕರು ವೇದೋಪನಿಷತ್ತುಗಳಿಂದ ಶ್ಲೋಕಗಳನ್ನು ಉದ್ಧರಿಸಿ ವರ್ಣಭೇದ ಅಸ್ಪೃಶ್ಯತೆಗಳಲ್ಲಿ ಸ್ಥಾನವಿಲ್ಲೆಂದು ಹೊಸ ಹೊಸ ಸಿದ್ಧಾಂತಗಳನ್ನು ಪ್ರತಿಪಾದಿಸುವ ತತ್ವಶಾಸ್ತ್ರಜ್ಞರು ಹರಿಜನರ ಕೇರಿಗೆ ಹೋಗಿ ಭಾಷಣ ಮಾಡಿ ಅವರನ್ನು ಮುಟ್ಟಿಸಿಕೊಳ್ಳದಿದ್ದರೂ ಕೂಡಲೇ ಮಠಕ್ಕೆ ಹೋಗಿ ಸ್ನಾನ ಮಾಡುವ ಆಚಾರರು ನಮ್ಮಲ್ಲಿ ಯಥೇಚ್ಛವಾಗಿದ್ದಾರೆ. ಇವರೆಲ್ಲರೂ ಆತ್ಮವಂಚಕರು, ದೈವದ್ರೋಹಿಗಳು, ದೇಶಘಾತಕರು. ಬಸವಣ್ಣನವರು ಹೊಲೆಯ ಮಾದಿಗರಿಗೆ ಲಿಂಗದೀಕ್ಷೆ ಕೊಟ್ಟು ತನ್ನವರೆಂದು ತಬ್ಬಿಕೊಂಡರು, ಸಮಾನ ಸ್ಥಾನ ನೀಡಿದರು. ಅವರ ಮನೆಗೆ ಹೋಗಿ ಅವರು ಕೊಟ್ಟ ಅಂಬಲಿಯನ್ನು ಪ್ರಸಾದವೆಂದು ಸ್ವೀಕರಿಸಿದರು. ಸಹಪಂಕ್ತಿ ಭೋಜನದಿಂದಲೇ ತೃಪ್ತರಾಗದೆ ಬ್ರಾಹ್ಮಣ ವಧುವಿಗೂ ಹರಿಜನ ವರನಿಗೂ ಮದುವೆ ಮಾಡಿಸಿ ಕೃತಕೃತರಾದರು. ಮತ್ತೆ ಪ್ರಶ್ನೆ, ಗಾಂಧೀಜಿ ಸಹ ಇಷ್ಟು ದೂರ ಹೋಗಲಿಲ್ಲವೇ ಅಂತ ಪ್ರಶ್ನೆ. ಕುವೆಂಪು. ಹೋಲಿಕೆ ಅನಗತ್ಯ. ಈ ಮೊದಲೇ ಹೇಳಿದಂತೆ ಗಾಂಧೀಜಿಯ ಮೊದಲ ಗುರಿ ಸ್ವಾತಂತ್ರ್ಯ ಸಂಪಾದನೆ. ತಾವು ಹುಟ್ಟಿದ ಪರಿಸರ ಕಾರಣವಾಗಿಯೋ ಏನೋ ಅಥವಾ ರಾಜಕೀಯ ಕಾರಣವೋ ಅವರು ವರ್ಣಾಶ್ರಮ ಧರ್ಮದ ಪರವಾಗಿದ್ದರು. ಬಸವಣ್ಣನವರು ತದ್ವಿರುದ್ಧ. ಅವರಿಗೆ ರಾಜರೂ ವಿರುದ್ಧ, ಶಾಸನದ ಬೆಂಬಲವೂ ಇಲ್ಲ, ಅಧಿಕಾರ ವಿರೋಧಿಗಳ ಕೈಯಲ್ಲಿ ದುರ್ಬಲ ವರ್ಗಕ್ಕೆ ಬಾಯಿಲ್ಲ. ಇಂಥ ಅಪಾಯಕಾರಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಅವರು ಕೈಗೊಂಡ ಕಾರ್ಯಗಳು ರಾಜದ್ರೋಹಕರವಾದುವೆಂಬ ಅಪವಾದಕ್ಕೆ ಗುರಿಯಾಗಬಹುದಾಗಿದ್ದ ಸಂದರ್ಭದಲ್ಲಿ ಅವರು ಸಾಧಿಸಿದ ಸಿದ್ಧಿ ಪವಾಡ ಸದೃಶವಾಗಿದ್ದುದರಲ್ಲಿ ಸಂದೇಹವಿಲ್ಲ. ಮತ್ತೆ ಪ್ರಶ್ನೆ, ಸಮಾಜದಲ್ಲಿದ್ದ ಮೇಲು ಕೀಳುಗಳಿಗೆ ವೃತ್ತಿ ಭೇದ ಮೂಲವಾಗಿತ್ತೆಂದು ಹೇಳಬಹುದೇ? ಉತ್ತರ ಹೇಳ್ತಾ ಇದ್ದಾರೆ. ಈಗ ವೃತ್ತಿ ಭೇದವೂ ಕೃತಕವಾದದ್ದೇ. ಬೆವರು ಸುರಿಸದೆ ಅಮೃತಾನ್ನವನ್ನುಂಡು ಸುಪ್ಪತ್ತಿಗೆಯಲ್ಲಿ ಹೊರಳಾಡುವ ಶೋಷಕ ಬುದ್ಧಿಯ ಬುದ್ಧಿಜೀವಿಗಳು ಕಲ್ಪಿಸಿಕೊಂಡ ಉಪಾಯಗಳೇ ಈ ಮೇಲು ಕೀಳುಗಳಿಗೆ ಮೂಲವಾಗುತ್ತವೆ. ಈ ವೃತ್ತಿಭೇದ ಸಮಾಜದ ಪ್ರಗತಿಗೆ, ಆರ್ಥಿಕ ಅಭ್ಯುದಯಕ್ಕೆ, ಭಾವೈಕ್ಯಕ್ಕೆ ಮಾರಕವಾಯಿತು. ಅದು ಧರ್ಮಗ್ಲಾನಿಗೆ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ, ಸೃಜನಶೀಲ ಪ್ರತಿಭೆಗೆ ಕಂಟಕವಾಯಿತು. ವೃತ್ತಿಭೇದವೇ ಜಾತೀಯತೆಗೂ ಎಂಬುದನ್ನು ಅವರು ಬಹುಬೇಗನೆ ಮನಗಂಡರು. ಆದ್ದರಿಂದ ಕಾಯಕಕ್ಕೆ ಅಪಾರ ಪ್ರಾಶಸ್ತ್ಯ ನೀಡಿದರು. ಅದು ಧರ್ಮ ಕರ್ಮಗಳಿಗೆ ಮಾತ್ರವಲ್ಲ, ಮನುಷ್ಯನ ಸಕಲ ಜೀವನ ವ್ಯಾಪಾರಗಳಿಗೆ ಹಾಗೂ ಚತುರ್ವಿಧ ಪುರುಷಾರ್ಥಗಳಿಗೆ ಹಿನ್ನೆಲೆ, ಮುನ್ನೆಲೆ ಎಂದು, ಆಧ್ಯಾತ್ಮ ಸಿದ್ಧಿಗೆ ಧನವೆಂದು, ಆರ್ಥಿಕೋನ್ನತಿಗೆ ಏಕೈಕ ಮಾರ್ಗವೆಂದು, ಸಮಾಜದ ಸಕಲ ರೋಗ ರುಜಿನಗಳಿಗೆ ರಾಮಾಸ್ತ್ರವೆಂದು ಅವರು ಜನರಿಗೆ ತೋರಿಸಿಕೊಟ್ಟರು. ಕಾಯಕವೇ ಕೈಲಾಸವೆಂದು ಸಾರಿದರು. ದೇವ ಸಹಿತ ಭಕ್ತ ಮನೆಗೆ ಬಂದರೆ ಕಾಯಕವಾವುದೆಂದು ಬೆಸೆಗೊಂಡರೆ ನಿಮ್ಮಾಣೆ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದೆ ಹಾರುವನಾದ ಎಂದು ನುಡಿದು ವೃತ್ತಿ ಯಾವುದಾದರೂ ಮೋಕ್ಷಕ್ಕೆ ದಾರಿಯಾಗುತ್ತದೆಂದು ಸ್ಪಷ್ಟಪಡಿಸಿದರು. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಶರಣರು ಕುಲಜರಲ್ಲದೆ ಶುಷ್ಕ ಪಂಡಿತರಲ್ಲ, ನುಡಿಜಾರ ನಡೆಜಾರರಲ್ಲವೆಂದು ಕುಲವೆಂದು ರೋಧಿಸುವ ಜನರಿಗೆ ಆಚರಣೆಯ ಮೂಲಕ ಮನವರಿಕೆ ಮಾಡಿಕೊಟ್ಟರು. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ಎಂದು ನುಡಿದು ಅವರು ಸಮಾಜದ ಮುಂದಿಟ್ಟ ಆದರ್ಶಕ್ಕೆ ತಾವೇ ನಿದರ್ಶನವಾಗುತ್ತಾರೆ. ಕಾಯಕದ ಮೂಲಕ ಸಮಾಜದ ಕೊನೆಯ ವ್ಯಕ್ತಿಗೂ ಸ್ವಾವಲಂಬನೆ ಶಕ್ತಿಯನ್ನು, ಆತ್ಮಗೌರವದ ಮಹಿಮೆಯನ್ನು ತೋರಿಸಿಕೊಟ್ಟರು. ಮತ್ತೆ ಪ್ರಶ್ನೆ, ಧಾರ್ಮಿಕ ಕ್ಷೇತ್ರದಲ್ಲಿ ಅವರು ಮಾಡಿದ ಬದಲಾವಣೆಗಳೇನು? ಕುವೆಂಪು. ಬಹುದೇವತೋಪಾಸನೆ ಮತ್ತು ಕ್ಷುದ್ರ ದೇವತಾ ಪೂಜೆ ಸಾಮಾಜಿಕವಾಗಿ ಐಕ್ಯ ಭಂಗಕಾರಿ ಎಂದು, ಆಧ್ಯಾತ್ಮಿಕವಾಗಿ ತೇಜೋಹಾನಿಕಾರಿ ಎಂದು ತಿಳಿದ ಯವರು
ಏಕದೇವೋಪಾಸನೆಯ ಕಡೆಗೆ ಜನರನ್ನು ಗಮನ ಸೆಳೆದರು. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಥಾವರಲಿಂಗ ಪೂಜೆಯನ್ನು ನಿಷೇಧಿಸಿ ಶೋಷಕ ಸಾಧನವಾದ ಪೌರೋಹಿತ್ಯದ ಸೊಂಟ ಮುರಿದದ್ದು ಅವರು ಇಂಡಿಯಾಕ್ಕೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ತೋರಿಸಿದ ಕ್ರಾಂತಿ ಮಾರ್ಗ. ಎಲ್ಲೆಲ್ಲಿ ಪೌರೋಹಿತ್ಯ ಜನತೆಯ ಅಜ್ಞಾನ ದಾರಿದ್ರ್ಯಗಳನ್ನು ಬಂಡವಾಳ ಮಾಡಿಕೊಂಡು ಮೂಢ ಸಂಪ್ರದಾಯಗಳನ್ನು ಆಶ್ರಯಿಸಿಕೊಂಡು ವಿಜೃಂಭಿಸುತ್ತದೆಯೋ ಅಲ್ಲೆಲ್ಲ ಆ ಜನಕ್ಕೆ, ಅಲ್ಲಲ್ಲಿಯ ಮತ ಸುಧಾರಣಾ ಆಕಾಂಕ್ಷಿಗಳಿಗೆ ಬಸವಣ್ಣನವರ ಈ ಆದರ್ಶ ದಾರಿದೀಪವಾಗುತ್ತದೆ. ಮತ್ತೆ ಪ್ರಶ್ನೆ: ಬಸವಣ್ಣ ಸ್ತ್ರೀಯರಿಗೆ ಕೊಟ್ಟ ಪ್ರಾಶಸ್ತ್ಯವನ್ನು ಜಗತ್ತಿನ ಯಾವ ಸಮಾಜ ಸುಧಾರಕನೂ, ಯಾವ ಆಚಾರನೂ, ಯಾವ ಕ್ರಾಂತಿಕಾರನೂ ಈ ತನಕ ನೀಡಿಲ್ಲ ಎನ್ನಬಹುದೇ? ಕುವೆಂಪು: ಆ ಬಗ್ಗೆ ಅನುಮಾನವೇ ಇಲ್ಲ. ತಾತ್ವಿಕವಾಗಿ ಕಲ್ಲು ಗೊಂಬೆಗಳ ರೂಪದಲ್ಲಿ ಸ್ತ್ರೀಯರನ್ನು ಜಗತ್ತಿನ ಎಲ್ಲ ಕಡೆಯೂ ಪೂಜಿಸುತ್ತಾರಷ್ಟೆ. ರಾಜಕೀಯ ಒತ್ತಟ್ಟಿಗಿರಲಿ, ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಪುರುಷನಂತೆ ಮಹಿಳೆಯೂ ಸ್ವಾತಂತ್ರ್ಯ ಸಮಾನತೆಯಿಂದ ವ್ಯವಹರಿಸಬಹುದೆಂಬುದನ್ನು ನಿದರ್ಶನದ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟ ಸ್ತ್ರೀ ಸ್ವಾತಂತ್ರ್ಯ ಪ್ರತಿಪಾದಕರಲ್ಲಿ ಅವರಿಗೆ ಅಗ್ರಪಟ್ಟಿ ಸಲ್ಲಬೇಕು. ಅವರ ಯಾವ ಕಾರ್ಯವನ್ನು ಗಮನಿಸಿದರೂ ಮಾನವೀಯತೆ ಎದ್ದು ಕಾಣುತ್ತದೆ. ಸ್ತ್ರೀ ಪುರುಷ ಸಮಾನತೆಯ ಸಂಕೇತವಾಗಿ ಅವರಿಗೂ ಲಿಂಗಧಾರಣೆ ಮಾಡಿಸಿ ಅವರೂ ಮೋಕ್ಷಕ್ಕೆ ಅರ್ಹರು ಎಂಬ ನಿಜವನ್ನು ಪ್ರಕಾಶಪಡಿಸಿದರು. ಅನುಭವ ಮಂಟಪದಲ್ಲಿ ಪುರುಷರೊಡನೆ ಸಮಾನ ಸ್ಥಾನದಲ್ಲಿ ಕುಳಿತು ನಾನಾ ವಿಧವಾದ ಚರ್ಚೆಯಲ್ಲಿ ಭಾಗವಹಿಸಿ ಅನೇಕ ಸಮಸ್ಯೆಗಳನ್ನು ಬಿಡಿಸಲು ಅವರೇ ಕಾರಣರು. ಸಮಾಜದ ಅಂಗಾರ್ಧವನ್ನು ಶಾಶ್ವತವಾದ ಅಜ್ಞಾನದಲ್ಲಿ ಇಟ್ಟು ಅವಳನ್ನು ಕೇವಲ ಭೋಗ ವಸ್ತುವನ್ನಾಗಿ ಉಪಯೋಗಿಸಿಕೊಳ್ಳುವುದು ಯೋಗ್ಯವಲ್ಲವೆಂದು ಅವರು ನುಡಿದಾಗ ಸಂಪ್ರದಾಯಸ್ಥರು ಮುಖ ಮುರಿದಿರಬೇಕು. ಸಂದರ್ಶಕರು: ಜಗತ್ತಿನ ಅನೇಕ ಮತಾಚಾರರು ಮಾತಿನಲ್ಲಿ ಸ್ವರ್ಗ ನರಕಗಳನ್ನು ತೋರುತ್ತಾರೆ, ವೈರಾಗ್ಯವನ್ನು ಬೋಧಿಸುತ್ತಾರೆ, ಜಗತ್ತು ಮಾಯೆ ಎನ್ನುತ್ತಾರೆ. ಬಸವೇಶ್ವರರು ತೋರಿರುವ ದಾರಿಯೇ ಬೇರೆ. ಅವರು ವಾಸ್ತವತಾವಾದಿ ಎಂದು, ಪ್ರಾಯೋಗಿಕ ತತ್ವಜ್ಞಾನಿ ಎಂದು ತೋರುತ್ತಾರಲ್ಲವೇ? ಉತ್ತರ: ಲೋಕದ ನಡುವೆ ಸಂಸಾರದಲ್ಲಿದ್ದುಕೊಂಡೇ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಬಹುದೆಂದು ಅವರು ಹೇಳುತ್ತಾರೆ. ಅವರು ಸಂಸಾರವನ್ನು ತ್ಯಜಿಸಲಿಲ್ಲ, ಸನ್ಯಾಸವನ್ನು ಪುರಸ್ಕರಿಸಲಿಲ್ಲ. ಅವರು ಇಬ್ಬರು ಸ್ತ್ರೀಯರನ್ನು ಮದುವೆಯಾಗಿದ್ದರು. ಇಬ್ಬರೂ ಆಧ್ಯಾತ್ಮ ಸಾಧನೆಯಲ್ಲಿ ನಿರತರಾದವರು. ಆಧ್ಯಾತ್ಮ ಸಾಧನೆಗೆ ಸಂಸಾರ ಅಡಚಣೆಯಾಗದೆಂದು ತೋರಿಸಿಕೊಟ್ಟವರು. ಬಸವೇಶ್ವರರು ಜಗತ್ತು ಮಾಯೆ ಎಂದವರಲ್ಲ. ಈಶ್ವರ ಸರ್ವವ್ಯಾಪಿ ಎನ್ನುವುದಾದರೆ ಜಗತ್ತು ಹೇಗೆ ಮಾಯೆಯಾಗುತ್ತದೆ? ಧರ್ಮದ ಚೌಕಟ್ಟಿನಲ್ಲಿ ಪರದ್ರವ್ಯ ಪರಸತಿಗಾಶಿಸದೆ, ಲಿಂಗ ಪೂಜೆಯನ್ನು ಬಿಡದೆ, ಸದಾಚಾರಕ್ಕೆ ಶರಣಾಗಿ ಕಾಯಕ ಜೀವನವನ್ನು ನಡೆಸಿದ್ದಾದರೆ ಸ್ವರ್ಗ ನರಕಗಳ ಚಿಂತೆ ಬೇಕಿಲ್ಲವೆಂಬುದೇ ಅವರ ಸಂದೇಶದ ಸಾರ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿಬೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ಸಂದೇಶ ಗ್ರಹಿಕೆ ಸರಳ, ಆಚರಣೆಗೆ ಸುಲಭ, ಎಂಥ ಸಾಮಾನ್ಯನಿಗೂ ದಕ್ಕುವಂತ ತತ್ವವಿದು. ಮತ್ತೆ ಪ್ರಶ್ನೆ: ಬಸವಣ್ಣನವರ ಉಪದೇಶ ಇಂದಿಗೂ ಪ್ರಸ್ತುತ ಎನ್ನಬಹುದೇ? ಕುವೆಂಪು: ಅಂದಿಂಗಿಂತ ಇಂದಿಗೆ ಹೆಚ್ಚು ಪ್ರಸ್ತುತ. ಅವರ ಉಪದೇಶ ಚಿರಂತನ ಮೌಲ್ಯಗಳಿಂದ ಕೂಡಿದೆ. ನಮ್ಮ ನಾಡಿನ ಅಪರಿಹಾರವಾದ ನಾನಾ ಸಮಸ್ಯೆಗಳಿಗೆ ಅವರ ಸಂದೇಶವೇ ದಿವ್ಯ ಔಷಧ. ಮೊದಲೇ ಅವರ ಸಂದೇಶವನ್ನೊಪ್ಪಿಕೊಂಡು ಆಚರಣೆಗೆ ತಂದಿದ್ದ ಪಕ್ಷದಲ್ಲಿ ಈ ದೇಶದಲ್ಲಿ ವಿದೇಶೀಯ ಮತಗಳ ಪ್ರಸಾರಕ್ಕೆ ಅವಕಾಶ ಇರುತ್ತಿರಲಿಲ್ಲ. ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ನರಾಗಲಿ ಇರುತ್ತಿರಲಿಲ್ಲ. ರಾಷ್ಟ್ರವನ್ನು ಕಿತ್ತು ತಿನ್ನುತ್ತಿರುವ ಸಾಮಾಜಿಕ ರೋಗ ರುಜಿನಗಳು ಇರುತ್ತಿರಲಿಲ್ಲ. ನಾಗಾಲ್ಯಾಂಡ್, ಮಿಜೋರಾಂಗಳ ಸಮಸ್ಯೆ ತಲೆ ಎತ್ತುತ್ತಿರಲಿಲ್ಲ. ನಾಡಿನ ಅನೈಕ್ಯಕ್ಕೆ ಕಾರಣವಾಗಿರುವ ಜಾತೀಯತೆ ಇರುತ್ತಿರಲಿಲ್ಲ. ನಾನು ಹೇಳುವ ವಿಶ್ವಮಾನವ ತತ್ವ ಎಂದೋ ರೂಢಿಯಲ್ಲಿ ಬರುತ್ತಿತ್ತು. ಮತ್ತೆ ಪ್ರಶ್ನೆ: ನಮ್ಮಲ್ಲಿ ಇನ್ನೂ ಹಲವು ಆಚಾರ್ಯರು ಆಗಿ ಹೋಗಿದ್ದಾರೆ. ಅವರಿಗೂ ಇವರಿಗೂ ಇರುವ ಸಾಮ್ಯ ಭೇದಗಳೇನು? ಸಾಮ್ಯತೆ ಮತ್ತೆ ಭೇದ ಏನು? ಕುವೆಂಪುರವರು ಹೇಳ್ತಾರೆ, ಈಗ ಹುಟ್ಟಿನಲ್ಲಿ ಮಾತ್ರ ಸಾಮ್ಯವೇ ಹೊರತು ಉಳಿದ ವಿಷಯಗಳಲ್ಲಿ, ಅಂದರೆ ಧ್ಯೇಯ ಉದ್ದೇಶಗಳಲ್ಲಿ, ಅವುಗಳನ್ನು ಕಾರ್ಯಗತಗೊಳಿಸಿದ ವಿಧಾನಗಳಲ್ಲಿ, ಮನೋಧರ್ಮದಲ್ಲಿ ಇವರು ಇತರರಿಗಿಂತ ತೀರ ಭಿನ್ನರೆಂದೇ ಹೇಳಬಹುದು. ಅಂದ್ರೆ ಒಂದೇ ಒಂದು ಸಾಮ್ಯತೆ ಅಂದ್ರೆ ಹುಟ್ಟು ಮಾತ್ರ ಸಾಮ್ಯತೆ ಇದೆ, ಉಳಿದ ಯಾವುದು ಕೂಡ ಸಾಮ್ಯತೆ ಇಲ್ಲ, ಸಾಧನೆಗಳು ಅಂತ ಹೇಳ್ತಾ ಇದ್ದಾರೆ. ಇವರು ಬರಿಯ ತಾತ್ವಿಕರಲ್ಲ, ವ್ಯಾಖ್ಯಾನಕಾರರಲ್ಲ, ಸಿದ್ಧಾಂತ ಲೋಲುಪರಲ್ಲ.
ಅಂತರಂಗ ಶೋಧನೆ, ಸತ್ಯಾನ್ವೇಷಣೆ, ಸಕಲ ಜೀವಾವಳಿಗೆ ಲೇಸನ್ನು ಸಾಧಿಸುವ ಹಂಬಲ, ಸ್ತ್ರೀಯರನ್ನೊಳಗೊಂಡ ದೀನ, ದಲಿತ, ದುರ್ಬಲ ಉದ್ಧಾರ, ಗೊಡ್ಡು ಕಂದಾಚಾರಗಳ ತಿರಸ್ಕಾರ, ಮತಧರ್ಮಗಳು ಸಾಮಾನ್ಯರ ಸ್ವತ್ತಾಗಬೇಕೆನ್ನುವ ಆಕಾಂಕ್ಷೆ, ಜಾತಿ ವಿನಾಶ, ಅಸ್ಪೃಶ್ಯತಾ ನಿರ್ಮೂಲನಗಳ ಸಂಕಲ್ಪ. ಈ ಒಂದೊಂದು ಉದ್ದೇಶವನ್ನು ನೆನೆದಾಗ ಮೈ ಜುಮ್ಮೆನ್ನುತ್ತದೆ. ಇವರೆಷ್ಟು ಪ್ರಾಚೀನರೋ ಅಷ್ಟೇ ಅರ್ವಾಚೀನರೂ ಅಹುದೆನಿಸುತ್ತದೆ. ವಿವೇಕಾನಂದ ಗಾಂಧೀಜಿಯವರೇ ನಮ್ಮ ಮುಂದೆ ನಿಂತು ಬೋಧಿಸುತ್ತಿರುವಂತೆ ಭಾಸವಾಗುತ್ತದೆ. ಇವರು ಸಾಮಾನ್ಯ ಜನತೆಯ ನಡುವೆ ಬೆಳೆದು ಅವರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನು ಸವೆಸಿ ಹುತಾತ್ಮರಾದವರು. ಕೇವಲ ಕೆಲವರಿಗಾಗಿ ಕೆಲವರ ಭಾಷೆಯಲ್ಲಿ ಉದಾತ್ತ ತತ್ವಗಳನ್ನು ಪ್ರಚಾರ ಮಾಡದೆ ಸಾಮಾನ್ಯ ಜನರ ಹೃದಯವನ್ನು ಗೆದ್ದುಕೊಳ್ಳುವ ಬಯಕೆಯಿಂದ ತಾವು ಕಂಡ ನಡೆಯಲ್ಲಿ ತಂದ ಎಲ್ಲರಿಗೂ ಎಟಕುವಂತ ತತ್ವಗಳನ್ನು, ಜೀವನ ವಿಜ್ಞಾನವನ್ನು ಬುದ್ಧನಂತೆ ಸಾಮಾನ್ಯ ಜನರ ಭಾಷೆಯಲ್ಲಿ ವಿವರಿಸುತ್ತಾರೆ. ಇವರು ಆ ಸೇತು ಹಿಮಾಚಲದ ತನಕ ಪರ್ಯಟನೆ ಮಾಡದೆ ಮೊದಲು ತನ್ನ ಸುತ್ತಮುತ್ತಣ ಜನರು ಬೆಳಕು ಕಾಣಲಿ, ಅನ್ನ ಪಡೆಯಲಿ ಎಂಬ ಹಂಬಲದಿಂದ ಆಧುನಿಕ ಮಾನವತಾವಾದಿಗಳಿಗೂ ಸೋಜಿಗವಾಗುವ ರೀತಿಯಲ್ಲಿ ಕ್ರಾಂತಿಕಾರಕವಾದ ಸುಧಾರಣೆಗಳನ್ನು ಕೈಗೊಳ್ಳುತ್ತಾರೆ. ಗಗನೋನ್ನತವಾಗಿ ಪುಷ್ಪ ಫಲ ಸಮೃದ್ಧವಾಗಿ ಬೆಳೆದ ಮಹಾವೃಕ್ಷ ಇವರು. ಮರ ಜೇನು ಹುಳುಗಳನ್ನು ಅರಸಿಕೊಂಡು ಹೋಗುವುದಿಲ್ಲ. ಅಖಂಡ ಇಂಡಿಯಾದಿಂದ ಜನ ಆ ಮರದ ನೆಳಲಿನ ಆಸರೆಗಾಗಿ ತಂಡೋಪತಂಡವಾಗಿ ಬರುತ್ತಾರೆ. ತಮ್ಮ ದೇಶದ ಬಾಳು ಸರಿ ಹೋಗುವ ತನಕ ತಾವು ಅಮೆರಿಕೆಗೆ, ಜಗತ್ತಿನ ಇತರೆ ದೇಶಗಳಿಗೆ ಹೋಗುವುದಿಲ್ಲವೆಂದು ನುಡಿದ ಗಾಂಧೀಜಿಯ ನೆನಪಾಗುತ್ತದೆ. ಈ ಸಂದರ್ಭದಲ್ಲಿ ದೇಶ, ಭಾಷೆ ಅರ್ಥಾತ್ ಕನ್ನಡ ಭಾಷೆಯ ಬಗ್ಗೆ ಇವರು ವ್ಯಕ್ತಪಡಿಸಿದ ಆಸಕ್ತಿ ಆಧುನಿಕ ಶಿಕ್ಷಣ ತಜ್ಞರನ್ನು ಸಹ ನಾಚಿಸುವಂತಹದ್ದಾಗಿದೆ. ಇವರ ಸಮನ್ವಯ ದೃಷ್ಟಿಯ ಕ್ರಿಯಾಮಯ ಪ್ರಯೋಗಶೀಲ ಜೀವನವೇ ಒಂದು ಮಹತ್ತಾದ ಕಲೆಯಾಗಿದೆ. ಇವರ ಪ್ರತಿಯೊಂದು ಜೀವ ಕಣದಲ್ಲಿಯೂ ನಡೆ ನುಡಿಗಳಲ್ಲಿಯೂ ಭಾರತೀಯ ಪ್ರಜ್ಞೆ ಮಾತ್ರವಲ್ಲ, ವಿಶ್ವ ಪ್ರಜ್ಞೆ ಹೊಳಲುಗೊಡುತ್ತದೆ. ಮುಂದಿನ ಪ್ರಶ್ನೆ ದೇಜಗೌ ಕೇಳ್ತಾ ಇದ್ದಾರೆ. ಬಸವಣ್ಣನವರನ್ನು ವಿಶ್ವಮಾನವರೆಂದು ಕರೆಯಬಹುದೇ? ಮಾರ್ಕ್ಸರಂತೆ ಅವರೂ ಮಾನವತಾವಾದಿಯಲ್ಲವೇ? ಕುವೆಂಪು: ಅವರಲ್ಲದೆ, ವಿವೇಕಾನಂದರಂಥವರಲ್ಲದೆ ಮತ್ತಾರು ವಿಶ್ವಮಾನವರಾದಾರು? ಮಾರ್ಕ್ಸ್ ಮಾನವತಾವಾದಿ ನಿಜ. ಬಸವೇಶ್ವರವರು ಮಾನವತಾವಾದಿ ಮಾತ್ರವಲ್ಲ, ಸರ್ವೋದಯವಾದಿ. ಮತ್ತೆ ದೇಜಗೌ: ಬಂಗಾಳದಲ್ಲಿ ಗೌರಾಂಗ, ಶ್ರೀ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ, ಶ್ರೀ ಅರವಿಂದೋ ಮೊದಲಾದ ವಿಭೂತಿ ಪುರುಷರ ಅವತಾರವಾಯಿತಷ್ಟೇ. ಆ ಒಂದು ಪ್ರದೇಶದಲ್ಲಿಯೇ ಅದೆಷ್ಟು ಜನ ಅವತರಿಸಿದರು ಎಂಬುದನ್ನು ನೆನೆದಾಗ ವಿಸ್ಮಯವಾಗುತ್ತದೆ. ಅದಕ್ಕೆ ಪರಿಸರ ಕಾರಣವೆನ್ನಬಹುದೇ? ಕುವೆಂಪು: ಪರಿಸರವೂ ಕಾರಣವಿರಬಹುದು. ಭಗವಂತ ಇದ್ದಕ್ಕಿದ್ದಂತೆಯೇ ಜನ್ಮವೆತ್ತಿ ಅನೇಕ ಭಕ್ತರನ್ನು ಸಿದ್ಧಗೊಳಿಸಿ ಧರ್ಮ ಪ್ರಸಾರಕ್ಕೆ, ಸಮಾಜ ಸುಧಾರಣೆಗೆ, ನಾಡಿನ ಅಭ್ಯುದಯಕ್ಕೆ ಅಣಿಗಳಿಸಬಹುದು. 12ನೇ ಶತಮಾನದ ಬಸವಣ್ಣನವರು ಮತ್ತು ಶಿವಶರಣರೇ ನನ್ನ ಮಾತಿಗೆ ಸಾಕ್ಷಿ. ಅವರು ಯಾರಿಗೂ ಕಡಿಮೆ ಇಲ್ಲ. ವಿಭೂತಿ ಶಕ್ತಿಯ ವ್ಯಕ್ತ ರೂಪಗಳಲ್ಲಿ ಬಸವಣ್ಣನವರೂ ಒಬ್ಬರು. ಸಂದರ್ಶಕರು: ಅವರ ಕಾರ್ಯಕ್ಷೇತ್ರ ಕರ್ನಾಟಕಕ್ಕೆ ಸೀಮಿತವಾಗದೆ ಇಡೀ ರಾಷ್ಟ್ರವೆಲ್ಲ ವ್ಯಾಪಿಸಿಕೊಳ್ಳಬೇಕಿತ್ತು. ಆಗ ಬಸವಣ್ಣನವರ ಮಹತ್ವ ಲೋಕಕ್ಕೆ ವೇದ್ಯವಾಗುತ್ತಿತ್ತು ಅಲ್ಲವೇ? ಕುವೆಂಪು: ಬಸವಣ್ಣನವರು ಪ್ರದರ್ಶನಕ್ಕಾಗಲಿ ಲೋಕವ್ಯಾಪ್ತಿಯಾದ ಕೀರ್ತಿಗಾಗಲಿ ಹಾತೊರೆದವರಲ್ಲ. ಅವರಿಗಿದ್ದದ್ದು ಸಾಮಾನ್ಯ ಜನತೆಯ ಉದ್ಧಾರದ ಆಕಾಂಕ್ಷೆ. ಅವರಿಗಾಗಿ ಅವರ ಮಾತಿನಲ್ಲಿಯೇ ಬುದ್ಧನಂತೆ ಉಪದೇಶ ಮಾಡಿದರು. ಬುದ್ಧನಿಗೆ ದೊರಕಿದ ಆನಂದನಂತಹ, ಅಶೋಕನಂತಹ ಶಿಷ್ಯರು ಬಸವಣ್ಣನವರಿಗೆ ಸಿಗಲಿಲ್ಲ. ಆದರೆ ಅವರ ಉಪದೇಶಗಳಲ್ಲಿ ದೇಶ ಕಾಲಾತೀತವಾದ ಮೌಲ್ಯಗಳಿವೆ, ವಿಶ್ವ ಪ್ರಜ್ಞೆ ಇದೆ ಎನ್ನುವುದನ್ನು ಮರೆಯಲಾಗದು. ನಮಗೆ ಲಭ್ಯವಾಗಿರುವ ವೈಜ್ಞಾನಿಕ ವೈಚಾರಿಕ ವಿಚಾರಧಾರೆಯ ಸಂಪರ್ಕ ಅವರಿಗಿರಲಿಲ್ಲ. ಆಫ್ರಿಕಾ ಅಮೆರಿಕಾಗಳ ಸಂಗತಿ ಅವರಿಗೆ ಗೊತ್ತಿರಲಿಲ್ಲ. ಆದರೂ ತಮ್ಮ ಸುತ್ತಮುತ್ತಣ ಜನರಲ್ಲಿ ವಿಶ್ವ ಪ್ರಜ್ಞೆಯನ್ನು ಮೂಡಿಸುವ ಅವರ ಸಾಹಸ ಪ್ರಯತ್ನವೇ ಒಂದು ಪವಾಡ ಎನ್ನಬಹುದು. ಸಂದರ್ಶಕರು: ಅವರು ಅನೇಕ ಪವಾಡಗಳನ್ನು ಮೆರೆದರು ಎನ್ನುತ್ತಾರೆ, ನೀವು ಒಪ್ಪುವಿರಾ? ಕುವೆಂಪು: ಅವರು ಪವಾಡ ಮೆರೆದರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಅವರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲು ಅವರೇ ನುಡಿದ ವಚನಗಳಿವೆ. ಪವಾಡಗಳು ಅವರ ಮಹಿಮೆಗೆ ಒಡ್ಡಿದ ಪ್ರತಿರೂಪಗಳು ಎನ್ನುವುದಾದರೆ ಒಪ್ಪಬಹುದು. ಆದರೆ ಒಮ್ಮೊಮ್ಮೆ ಆ ಪವಾಡಗಳ ಉಲ್ಲೇಖವೇ ಅವರ ಮಹಿಮೆಯ ಪ್ರಕಾಶನಕ್ಕೆ, ಅವರ ಸ್ವಸ್ವರೂಪ ದರ್ಶನಕ್ಕೆ ಅಡಚಣೆಯಾಗಬಹುದು.
ಅವರಷ್ಟು ವ್ಯಾಪಕ ರೀತಿಯಲ್ಲಿ ಮಹಾಕ್ರಾಂತಿಗೆ ಕಾರಣಭೂತರಾದ ವ್ಯಕ್ತಿಗಳು ವಿರಳ. ಭರತ ಖಂಡದಲ್ಲಿಯೇ ಅಂಥ ಕ್ರಾಂತಿ ಆತನಕ ಅಷ್ಟೇ ಏಕೆ ಇತ್ತೀಚಿನ ತನಕ ನಡೆದಿರಲಿಲ್ಲ. ಸೋದರತೆ ಸಮಾನತೆಗಳನ್ನು ನೆಲೆಗೊಳಿಸಲು ತಮ್ಮ ಶಕ್ತಿ ಸಿದ್ಧಿಗಳನ್ನೆಲ್ಲ ನಿವೇದಿಸಿ ಹುತಾತ್ಮರಾದ ಭರತಖಂಡದ ಪ್ರಪ್ರಥಮ ಯುಗ ಪುರುಷರು ಅವರು. ಅವರ ಪ್ರಖರ ಪ್ರತಿಭೆಯನ್ನು ಸಹಿಸಲಾರದೆ ಸಮಾಜ ಕಣ್ಣು ಮುಚ್ಚಿತು. ಅವರ ಹುತಾತ್ಮತೆಯಲ್ಲಿ ಹಿಂದೂ ಧರ್ಮದ ಸೋಲಿದೆ. ಮನೆಗೆ ತಾನಾಗಿ ಬಂದ ಸುವರ್ಣಾವಕಾಶವನ್ನು ನಾಡು ಕಳೆದುಕೊಂಡಿದ್ದರಲ್ಲಿ ಅದರ ವಿಫಲತೆ ಇದೆ. ಕೊನೆ ಪ್ರಶ್ನೆ. ಸಂದರ್ಶಕರು: ಇಷ್ಟಕ್ಕೆಲ್ಲ ಯಾರು ಕಾರಣ? ಕುವೆಂಪು. ಕನ್ನಡಿಗರು, ಅದರಲ್ಲಿಯೂ ಅವರ ಅನುಯಾಯಿಗಳು. ಅವರು ಬಸವಣ್ಣನವರ ವ್ಯಕ್ತಿತ್ವವನ್ನು ಸಂಕುಚಿತಗೊಳಿಸಿದರು. ಅವರು ಒಂದು ಜಾತಿಗೆ ಮಾತ್ರ ಸೀಮಿತರಾದ ವ್ಯಕ್ತಿ ಎಂಬಂತೆ ಅವರು ನಡೆದುಕೊಂಡರು. ವೈದಿಕ ಧರ್ಮಕ್ಕೆ ವಿರೋಧವಾಗಿ ತಲೆ ಎತ್ತಿದ ಬಸವಣ್ಣನವರ ಧರ್ಮ ಶುಷ್ಕಾಚಾರಗಳ ಪ್ರದರ್ಶನದಲ್ಲಿ, ಪುರೋಹಿತ ನೀತಿಯಲ್ಲಿ ಅದಕ್ಕೆ ಪ್ರತಿಸ್ಪರ್ಧಿ ಎಂಬಂತೆ ವಿಜೃಂಭಿಸಿತು. ಗಾಂಧೀಜಿಯ ಕಾಲದಲ್ಲಿ ಬದುಕಿದ್ದವರಿಗೆ, ಅವರ ನಂತರ ಬಂದವರಿಗೆ ತಿಳಿಯುತ್ತದೆ ಬಸವಣ್ಣನವರ ವ್ಯಕ್ತಿತ್ವ ಮಹಿಮೆ. ಇದಿಷ್ಟು ಯಾರು ಕುವೆಂಪುರವರು ಮತ್ತೆ ದೇ ಜವರೇಗೌಡರ ನಡುವೆ ನಡೆದಂತ ಒಂದು ಸಂಭಾಷಣೆ ಅಂತ ಹೇಳ್ಬೋದು, ಅಥವಾ ಪ್ರಶ್ನೋತ್ತರ ಕಾರ್ಯಕ್ರಮ. ಬಹಳ ಸೊಗಸಾಗಿ ಗುರು ಬಸವಣ್ಣನವರ ಒಂದು ಸಾಧನೆಗಳನ್ನ, ಧ್ಯೇಯೋದ್ದೇಶಗಳನ್ನ ಮತ್ತು ಸಾಧನೆಗಳನ್ನ ಕುವೆಂಪುರವರು ತಮ್ಮ ಒಂದು ಲೇಖನ ಈ ಒಂದು ಸಂದರ್ಶನದಲ್ಲಿ ಹೊರಗೆಡಹಿದ್ದಾರೆ. ಈ ವಿಚಾರವನ್ನ ಇಲ್ಲಿ ಯಾಕೆ ತಗೊಂಡು ಬಂದೆ ಅಂತಂದ್ರೆ, ಎಲ್ರಿಗೂ ಕೂಡ ಈ ಲೇಖನಗಳನ್ನ ಓದುವಷ್ಟು, ದೊಡ್ಡ ದೊಡ್ಡ ಲೇಖನಗಳನ್ನು ಓದುವಷ್ಟು ಪುರ್ಸೊತ್ತಿರೋದಿಲ್ಲ. ಈ ಆಡಿಯೋ ಮಾಧ್ಯಮದಲ್ಲಿದ್ರೆ, ಡಿಜಿಟಲ್ ಮಾಧ್ಯಮದಲ್ಲಿ ಅದನ್ನ ಅಟ್ಲೀಸ್ಟ್ ಕಡೆ ಪಕ್ಷ ಕಿವಿಗೆ ಹಾಕೊಂಡು ಕೇಳೋದಕ್ಕಾದ್ರೂ ಒಂದು ಅನುಕೂಲ ಆಗುತ್ತೆ, ಎಲ್ರಿಗೂ ಮಾಹಿತಿ ಲಭ್ಯ ಆಗಲಿ ಅನ್ನುವ ಒಂದು ದೃಷ್ಟಿಕೋನದಿಂದ ಬಯಲು ಬ್ಲಾಗಿನಲ್ಲಿ ಪ್ರಕಟ ಆಗಿರುವ ಈ ಲೇಖನವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳ್ಕೊಳ್ತಾ ಚಿಂತನೆಗೆ ಮಂಗಳ ಹಾಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.